ನಮಸ್ತೆ ಎಲ್ರಿಗೂ. ಯಾರನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ, ಅತಿ ಹೆಚ್ಚಿನ ಅಭಿಮಾನ, ಗೌರವ ಅವ್ರ ಮೇಲೆ ಜಾಸ್ತಿಯಾಗಿರುತ್ತೋ, ಅವರ ಅಭಿಮಾನಕ್ಕೆ ನಾವು ಅನೇಕ ಜನರಲ್ಲಿ ನೋಡಿರ್ತೀವಿ. ಸೊ ಅವರ ಒಂದು ಟ್ಯಾಟನ್ನ ಕೈ ಮೇಲೆ, ಎದೆ ಮೇಲೆ, ಸೊ ಕುತ್ತಿಗೆ ಭಾಗದಲ್ಲೆಲ್ಲ ಹಾಕಿಸ್ಕೊಂಡಿರೋದನ್ನ ನಾವು ಅನೇಕ ಜನರಲ್ಲಿ ನೋಡಿರ್ತೀವಿ. ಸೊ ಹಾಗೆಯೇ ಅಣ್ಣ, ತಮ್ಮ, ಅಕ್ಕ, ತಂಗಿ ಮತ್ತು ತಾಯಿ, ಹಾಗೆ ದೇವರು ಟ್ಯಾಟೂನ ಕೂಡ ಅನೇಕ ಜನರು ಹಾಕಿಸ್ಕೊಂಡಿರ್ತಾರೆ. ಸೊ ಅಲ್ವಾ, ಮೊನ್ನೆ ನಡೆದಂತಹ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಅವ್ರನ್ನ ಸೊ ಭಾರತದ ಇತಿಹಾಸದಲ್ಲೇ ಇದೇ ಮೊದಲು ಬಿಗ್ ಬಾಸ್ ಸ್ಪರ್ಧಿಯೊಬ್ಬರ ಟ್ಯಾಟೂ ಹಾಕಿಸ್ಕೊಂಡು ಅಭಿಮಾನ ನೋಡಿದ್ವಿ. ಸೊ ಮಂಡ್ಯದ ಗಿಲ್ಲಿ ಅಭಿಮಾನಿ ಸೊ ಕುಮಾರ್ ಎಂಬುವವರು ತಮ್ಮ ಕೈ ಮೇಲೆ ಗಿಲ್ಲಿ ಟ್ಯಾಟೂ ಹಾಕಿಸ್ಕೊಂಡು ಮೊದಲು ಅಭಿಮಾನಿಯಾಗಿದ್ದರು. ಸೊ ಆಮೇಲೆ ಟ್ಯಾಟೂ ಹಾಕುವ ವಿಡಿಯೋ ವೈರಲ್ ಆದ ನಂತರ ಈ ಅಭಿಮಾನಿಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಗಿಲ್ಲಿಯನ್ನು ನೋಡುವ ಅವಕಾಶ ಕೂಡ ಆಯಿತು. ಟ್ಯಾಟೂ ಹಾಕುವ ವ್ಯಕ್ತಿ ದಯವಿಟ್ಟು ಗಿಲ್ಲಿಗೆ ಒಂದು ಬಾಚಣಿಕೆ ಕೊಟ್ಟು ಮೊದಲು ತೆರೆ ಬಾಚ್ಕೊಳ್ಳೋಕ್ಕೆ ಹೇಳಿ, ಏಕೆಂತ ಹೇಳಿದ್ರೆ ನನಗೆ ಟ್ಯಾಟೂ ಹಾಕೋಕ್ಕೆ ಬಹಳನೇ ಕಷ್ಟ ಆಗಿದೆ ಅಂತಲೂ ಕೂಡ ಮನವಿ ಕೂಡ ಮಾಡಿದರು. ಸೊ ಆ ವಿಡಿಯೋನೂ ಕೂಡ ವೈರಲ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿ ಟ್ಯಾಟೂನ ಹಾಕಿದರು. ಖಂಡಿತ ಹಾಗೆಲ್ಲ ಮಾಡಬೇಡಿ, ಮಾಡಿದ್ರೆ ನಾನು ಸಹಿ ಹಾಕೋಲ್ಲ ಅಂಥೇಳಿ ಅವ್ರ ಹತ್ರ ಹೇಳ್ತಾಯಿದ್ರು. ಸೊ ಅವರ ಅಭಿಮಾನಕ್ಕೆ ಸೊ ಪಾರವೇ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಅವರ ಪ್ರೀತಿ ವಿಶ್ವಾಸ ಆದರೆ ಅಲ್ಲಿ ಎಷ್ಟು ನೋವಾಗಿರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಸಿಗ್ನೇಚರ್ ಹಾಕ್ಬಿಟ್ಟು ಅಲ್ಲಿ ಅಲ್ಲ, ನಿಜವಾಗ್ಲೂ ಬೇಡ. ನಾನು ಬೇಕಿದ್ರೆ ಬೇರೆ ಬುಕ್ಕಲ್ಲಿ ಏನಾದ್ರು ಹಾಕೊಡ್ತೀನಿ. ದಯವಿಟ್ಟು ಮಾಡಿಸ್ಕೊಡಿ. ಆಟೋಗ್ರಾಫ್ ಕೊಡ್ತೀನಿ, ಬುಕ್ಕಲ್ಲಿ ಸೈನ್ ಮಾಡ್ತೀನಿ. ದಯವಿಟ್ಟು ಟ್ಯಾಟೂ ಎಲ್ಲ ಹಾಕ್ಸ್ಕೋಬೇಡಿ. ಇಲ್ಲ, ನೀವು ಹಾಕ್ಸ್ಕೊತೀರಲ್ಲ. ಇಲ್ಲ ಇಲ್ಲ, ಬೇಡ. ಬಟ್ ತುಂಬಾ ಖುಷಿ ನನ್ನ ಬುಕ್ಕಲ್ಲಿ ಏನಾದ್ರು ಕೊಡಿ, ಹಾಕ್ತೀನಿ. ಹಾಕಲ್ಲ. ಬರಿತಾ ಇಲ್ಲ. ಅದಿಂಗ ಅಪ್ಪಲ್ಲಿ ಸ್ವಲ್ಪ ಹಿಂಗೆ ತಿರ್ಗೋ ಮುಂಜಾ ಈ ಕಡೆ ಹಿಂಗೆ ಹಿಂಗ್ ತಂದ ಮೇಲೆ ಅದಿಂಗ ಮೇಲಾದ್ರೂ ಬರೆಯಲ್ಲ. ಆಗಲ್ಲ. ಹಿಂಗಿದೆ ಅಮ್ಮ ಬರುತ್ತೆ. ನೋಡಿ, ಕೆಲ ಸೆಲೆಬ್ರಿಟಿಗಳ ಒಂದು ಅಭಿಪ್ರಾಯ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹೆಸರು ಮುಖದ ಟ್ಯಾಟೂ ಸೊ ಮಾಡಿಸ್ಕೊಳ್ಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಅದೆಷ್ಟು ನೋವಾಗಿರುತ್ತೆ ಅನ್ನೋದನ್ನ. ಸೊ ಅಂಥೇಳಿ ಬೇಡ ಅಂಥೇಳಿ ಹೇಳ್ತಾರೆ. ಟ್ಯಾಟೂ ಶಾಶ್ವತವಾದದ್ದು, ಜೀವನ ಪೂರ್ತಿ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಅಂತಲೂ ಕೂಡ ಅವರು ಸಲಹೆಯನ್ನು ನೀಡ್ತಾರೆ. ನೋಡಿ, ಇಲ್ಲೊಬ್ಬರು ಅಭಿಮಾನಿ ಒಂದು ಶೋಲ್ಡರ್ ಮೇಲೆ ಗಿಲ್ಲಿ ಟ್ಯಾಟೂ, ಸೊ ಇನ್ನೊಂದು ಶೋಲ್ಡರ್ ಮೇಲೆ ಕಾವ್ಯನ ಟ್ಯಾಟೂನ ಹಾಕಿಸ್ಕೊಂಡು ಅಭಿಮಾನವನ್ನು ತೋರಿಸಿರೋ ಅಂಥದ್ದು. ಸೊ ಸೆಲೆಬ್ರಿಟಿಗಳು ಏನಂತ ಹೇಳ್ತಾರೆ, ನಮ್ಮನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಳಿ, ಆದರೆ ನಿಮ್ಮದೇ ಗುರುತು ಇರಲಿ, ನಿಮ್ಮ ಜೀವನಕ್ಕೆ ಅರ್ಥ ಇರುವ ಟ್ಯಾಟೂ ಆಯ್ಕೆ ಮಾಡಿ ಅಂತಲೂ ಕೂಡ ಸಲಹೆಯನ್ನು ನೀಡ್ತಾರೆ. ಸೊ ಅತಿಯಾದ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಕೆಲ ಸೆಲೆಬ್ರಿಟಿಗಳು, ಇದು ನನಗೆ ತುಂಬ ಗೌರವದ ವಿಷಯ, ಅಭಿಮಾನಿಗಳ ಪ್ರೀತಿ ನೋಡಿ ಖುಷಿ ಆಯಿತು ಅಂತಲೂ ಹೇಳ್ತಾರೆ. ಮತ್ತು ಅವರಿಗೆ ಕೃತಜ್ಞತೆಯೂ ಕೂಡ ಸಲ್ಲಿಸ್ತಾರೆ. ಸೊ ಆಮೇಲೆ ಪ್ರೀತಿಯಿಂದನೇ ಹೇಳಿ ಕಳಿಸುವಂಥದ್ದು ಸಹ ನಾವು ಅನೇಕ ಒಂದು ವೀಡಿಯೋಸ್ಗಳಲ್ಲಿ ನೋಡಿರ್ತೀವಿ ಅಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ಸೊ ಧನ್ಯವಾದನೂ ಕೂಡ ತಿಳಿಸ್ತಾರೆ ಪೋಸ್ಟನ್ನು ಹಾಕಿಬಿಟ್ಟು. ಸೊ ಇಲ್ಲಿ ಕಾವ್ಯ ಅವರು ಹೇಳಿರೋ ಅಂಥದ್ದು ಬೇಡ, ಇದೆಲ್ಲ ಬೇಡ ಅಂಥೇಳಿ ಹೇಳಿದ್ದಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್. ಸೊ ಕಾವ್ಯ ಅವರಿಗೆ ಸೊ ಏನಂತ ಹೇಳಿದ್ರೆ ಅಭಿಮಾನ ಇರಬೇಕು, ಇಷ್ಟೊಂದು ಬೇಡ ಅಂಥೇಳಿ ಕಾವ್ಯ ಅವರ ಒಂದು ಅಭಿಪ್ರಾಯ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅಂಥೇಳಿ. ಸೊ ಹಾಗೆಯೇ ನೆಕ್ಸ್ಟು ಮುಂದಿನ ಒಂದು ಟಾಪಿಕ್ ಒಂದಿಗೆ ಮತ್ತೆ ಸಿಗುವ. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.